ಮೀಸಲಾತಿ ಹೆಚ್ಚು ಕಡಿಮೆ ಆಗಿದೆ. ಕೆಲವು ಜಾತಿಗಳು ಹೆಚ್ಚು ಪಡೆದಿದ್ದಾರೆ, ಕೆಲವು ಜಾತಿಗಳು ಕಡಿಮೆ ಪಡೆದಿದ್ದಾರೆ. ಅದಕ್ಕೋಸ್ಕರ ಒಳ ಮೀಸಲಾತಿ ಕೊಡಬೇಕು ಅಂತ ಹೊರಟಿದ್ದು. ಹೌದಾ? ದಿಕ್ಕೇ ಇಲ್ಲದಂತಹ ಅಲೆಮಾರಿಗಳಿಗೆ 1% ಕೊಟ್ಟಿದ್ದನ್ನು ಕೂಡ ಈಗ ಈ ಸರ್ಕಾರ ಅದು ಕಿತ್ಕೊಂಡಿದೆ. ದೇವರಾಜ ಅರಸು ಅವರು ಹಾವನೂರು ವರದಿ ಕೊಟ್ಟಾಗ ಅವ್ರ ಮೇಲೆ ಒತ್ತಡ ಇರಲಿಲ್ವಾ? ದೇವರಾಜ ಅರಸು ಅವರು ಭೂ ಸುಧಾರಣೆ ತಂದಾಗ ಅವ್ರ ಮೇಲೆ ಒತ್ತಡ ಇರಲಿಲ್ವಾ? ಅವ್ರು ಯಾಕೆ ತರೋಕ್ಕೆ ಸಾಧ್ಯ ಆಯಿತು? ಒಬ್ಬ ವಿ ಪಿ ಸಿಂಗು ಹಿಂದುಳಿದವರದವರೇ ಅಲ್ಲ, ಅವರ ಅಧಿಕಾರವನ್ನು ಪಣಕ್ಕೆ ಕೊಟ್ಟು ಇದನ್ನು ಮಂಡಲ್ ಕಮಿಷನ್ ತರಲಿಲ್ವಾ? ನಮ್ಮ ಕಾಲಘಟ್ಟದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇದು? ಬೆಳಗ್ಗೆಯಿಂದ ಸೀರಿಯಸ್ ಆಗಿ ಮಾತಾಡೋದ್ರಿಂದ ಒಂದು ಕತೆ ಮೂಲಕ ನನ್ನ ಭಾಷಣನ ಆರಂಭ ಮಾಡಬೇಕು ಅಂತಿದ್ದೀನಿ. ನಮ್ಮ ವಿನಯ್ ಕುಮಾರ್ ಇದ್ದಾರಾ? ವಿನಯ್ ಕುಮಾರ್ ಅವರು ತಮ್ಮ ನೋವನ್ನು ಹೇಳಿಕೊಂಡ್ರು. ಅವರನ್ನು ಸೋಲಿಸ್ಲಿಕ್ಕೆ ಹೆಂಗೆ ಅವ್ರದ್ದೇ ಸಮುದಾಯದ ನಾಯಕರು ಹೆಂಗೆ ಅವ್ರಿಗೆ ಅನ್ಯಾಯ ಮಾಡಿದ್ರು ಅಂತೇಳ್ಬಿಟ್ಟು ಹೇಳಿದಾಗ ನನಗೊಂದು ಕತೆ ನೆನಪಾಗ್ತಾ ಇದೆ. ಒಬ್ಬ ಅಕ್ಕಸಾಲಿಗನ ಅಂಗಡಿಯಲ್ಲಿ ಒಂದು ಕಡೆ ಚಿನ್ನ ನೋಡಿತಾ ಇರ್ತಾರೆ, ಇನ್ನೊಂದು ಕಡೆ ಕಬ್ಬಿಣ ನೋಡಿತಾ ಇರ್ತಾರೆ. ಎರಡೂ ಈಕ್ವಲಾಗಿ ಹೊಡಿತಾ ಇರ್ತಾರೆ. ಚಿನ್ನ ಒಡಿಸ್ಕೊಳ್ತಾ ಇರ್ತೇವೆ, ಸುಮ್ಮನೆ ಸ್ವಲ್ಪ ನೋವಾಗುತ್ತೆ, ಆದರೂ ಒಡಿಸ್ಕೊಳ್ತಲೇ ಇರುತ್ತೆ. ಆದರೆ ಕಬ್ಬಿಣ ಭಾಳ ಕಿರ್ಚಾಡ್ತಾ ಇರುತ್ತೆ, ಹೊಡಿಬೇಡಿ 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 ಅಂತ ಕಿರ್ಚಾಡ್ತಾ ಇರುತ್ತೆ. ಆಗ ಚಿನ್ನ ಕೇಳುತ್ತೆ, ನಿನ್ನನ್ನು ಹೊಡಿತಾ ಇದ್ದಾರೆ, ನನ್ನನ್ನು ಹೊಡಿತಾ ಇದ್ದಾರೆ, ನಾನು ಸುಮ್ಮನೆ ಹೊಡಿಸ್ಕೊಳ್ತಾ ಇದ್ದೀನಿ, ನೀನು ಯಾಕೆ ಅಷ್ಟೊಂದು ಕಿರ್ಚಾಡ್ತಿದೀಯಾ ಅಂತ. ಅದಕ್ಕೆ ಕಬ್ಬಿಣ ಹೇಳುತ್ತೆ, ನಿನ್ನನ್ನು ಹೊಡಿತಾ ಇರೋದು ಕಬ್ಬಿಣದ ಸುತಿ, ನನ್ನ ನೋಡಿದಿರೋದು ಕಬ್ಬಿಣದ ಸುತಿ, ನನ್ನ ಜಾತಿಯವ್ನು ನನಗೆ ಹೊಡೆದಾಗ ಭಾಳ ನೋವಾಗುತ್ತೆ. ಹೀಗೆ ನನಗೆ ಆಗ ನೆನಪಾಗಿದೆ ಯಾರೋ ಅಂತಂದರೆ ವಿನಯ್ ಹೇಳಿದಾಗ, ವಿನಯ್ಗೆ ಎಷ್ಟು ನೋವಾಗಿರಬೇಕಾದ್ರೆ ಪಾಪ ಗೆಲ್ಲುವ ಹತ್ತಿರಕ್ಕೆ ಬಂದಿದ್ದಂತಹ ಮಡಿವಾಳರ ಗೋಪಿಕೃಷ್ಣನ್ಗೆ ಎಷ್ಟು ನೋವಾಗಿರ್ಬೋದು ಅಂತ ಕೂಡ ನನಗೆ ಆತನ ನೋವಿನ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಮುಖ್ಯವಾಗಿ ಆ್ಯಕ್ಚುಲಿ ಇಲ್ಲಿ ನಮಗೆ ಈಗ ಸಬ್ಜೆಕ್ಟೇ ಇಲ್ವೇನೋ ಅಂತ ಅನಿಸುತ್ತೆ. ಯಾಕೆಂತ ಕೇಳಿದ್ರೆ ಲಿಂಗಪ್ಪನವ್ರ ಭಾಷಣ ಕೇಳಿದ ಮೇಲೆ ಇನ್ನೊಂದು ಜಾತಿ ಗಣತಿ ಆಗುತ್ತಾ ಅನ್ನೋಂಥ ಅನುಮಾನ ಕೂಡ ಬಂದುಬಿಟ್ಟಿದೆ. ಈಗ ಸಾಧ್ಯವಾನ ಅಂತ ಅನ್ನಿಸ್ಬಿಡುತ್ತೆ. ಇನ್ನು ಜಾತಿ ಗಣತಿ ಆಗಲ್ಲ ಅಂತ ಅಂದಮೇಲೆ ಅದ್ರ ಇಂಪ್ಲಿಮೆಂಟೇಷನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ನಾವು ಹೇಳೋಂಗೆ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದ್ಗಡೆ ನಾನು ಪ್ರೆಸೆಂಟ್ ಮಾಡ್ತೀನಿ, ಭಾಳ ಹೊತ್ತು ಮಾತಾಡಲ್ಲ, ಆಮೇಲೆ ಬೇಕಾದ್ರೆ ಪ್ರಶ್ನೋತ್ತರದಲ್ಲಿ ನಾವು ಪಾಲ್ಗೊಳ್ಬೋದು ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಇಲ್ಲಿ ನನಗೆ ಅರ್ಥ ಆಗದೇ ಇರುವಂಥದ್ದು, ಈಗ ಮುಂದಿನ ಜಾತಿಗಣತಿಯನ್ನು ಯಾವ ರೀತಿಯಲ್ಲಿ ಅನುಷ್ಠಾನ ತರಬೇಕು ಅನ್ನೋಂಥ ಸಬ್ಜೆಕ್ಟನ್ನು ನಮಗೆ ಕೊಟ್ಟಿರುವಂಥದ್ದು. ನಾನು ನಿಮ್ಮನ್ನು ಕೇಳಿರುವಂಥದ್ದು, ಹಿಂದುಗಡೆ ಯಾವ ಆಯೋಗದ ಗಣತಿನ ಜಾರಿಗೆ ತಂದಿದ್ದೀರಾ ಅಂತ. ಬಹುಶಃ ದೇವರಾಜ ಅರಸರ ಕಾಲದಲ್ಲಿ ಹಾವನೂರು ವರದಿಯನ್ನು ಜಾರಿಗೆ ತಂದಿದ್ದನ್ನು ಹೊರತುಪಡಿಸಿದರೆ ಇನ್ನು ಯಾವ ಜಾತಿ ಜನಗಣತಿಯನ್ನು ಕೂಡ ಪರಿಪೂರ್ಣವಾಗಿ ನಾವು ತಂದೇ ಇಲ್ಲ. ಯೋಚನೆ ಮಾಡಿ ನೋಡಿ ನೀವು. ಅದು ಜಸ್ಟಿಸ್ ಚಿನ್ನಪ್ಪರೆಡ್ಡಿ ವರದಿ ಇರ್ಬೋದು, ವೆಂಕಟಸ್ವಾಮಿ ಅವ್ರ ವರದಿ ಇರ್ಬೋದು, ಇದು ಯಾವ ವರದಿಗಳನ್ನಾದರೂ ನಾವು ಸಂಪೂರ್ಣವಾಗಿ ಜಾರಿಗೆ ತಂದಿದ್ದೇವಾ? ಆಯಾ ಸರ್ಕಾರಗಳು ಆಯಾ ಕಾಲಘಟ್ಟದಲ್ಲಿ ತಮಗೆ ಹಿಂಗೆ ಅನುಕೂಲ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಯಾವುದಾದ್ರೂ ಆಯೋಗ ಒಕ್ಕಲಿಗರನ್ನ, ಲಿಂಗಾಯತರನ್ನ ನಾವು ಹಿಂದುಳಿದ ವರ್ಗ ಅಂತೇಳ್ಬಿಟ್ಟು ಎಲ್ಲಾದರೂ ರೆಕಮೆಂಡೇಷನ್ ಮಾಡಿದ್ರೆ ದಯವಿಟ್ಟು ಯಾರಾದರೂ ಹೇಳಿ ನನಗೆ, ಯಾವುದಾದ್ರೂ ಒಂದು ಆಯೋಗ. ಆದರೆ ಇವತ್ತವರೆಗೂ ಕೂಡ 9% ಮೀಸಲಾತಿನ ಸಮುದಾಯಗಳೆರಡು ಕೂಡ ಎಂಜಾಯ್ ಮಾಡ್ತಾ ಇದ್ದಾವೆ. ಅಷ್ಟು ಎಂಜಾಯ್ ಮಾಡ್ತಿರೋದು ಅಷ್ಟೇ ಅಲ್ಲ, ಅವರು ಇಡೀ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ನಿಯಂತ್ರಿಸ್ತಾ ಇದ್ದಾರೆ. ಆ ನಿಯಂತ್ರಣಕ್ಕೆ ಇನ್ನೂ ಒಂದು ಆ್ಯಡ್ ಆಗಿರೋದೇನು ಅಂತಂದರೆ, ಹಿಂದುಳಿದ ವರ್ಗದ ಆಯೋಗದಲ್ಲೇ ಅವ್ರಿಗೆ ಅವಕಾಶವನ್ನು ಕೊಟ್ಬಿಟ್ಟಿದ್ದಾರೆ. 2 ಮೆಂಬರ್ಸ್ನ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅದು ಪರ್ಮನೆಂಟ್ ಆಗುತ್ತೆ, ಯಾಕಂದರೆ ಅದು ಪ್ರೆಸಿಡೆಂಟ್, ಅದು ಮುಂದಕ್ಕೆ 2 ದೊಡ್ಡ ಜಾತಿಗೆ ಕೊಡಲೇಬೇಕು ಅಂತೇಳ್ಬಿಟ್ಟು ಆಗುತ್ತೆ. ಇಂಥ ಸಂದರ್ಭದಲ್ಲಿರುವಾಗ ಅಲ್ಲಿ ಯಾವುದಾದ್ರೂ ಒಂದು ಜಾತಿ ಗಣತಿನ ಅನುಷ್ಠಾನಕ್ಕೆ ತರಲಿಕ್ಕೆ ಬಿಡ್ತಾರಾ ಅನ್ನೋವಂಥ ಪ್ರಶ್ನೆ ನಮ್ಮ ಮುಂದೆ ಇರುತ್ತೆ. ಆ್ಯಕ್ಚುಲಿ ನಾನೇನಾದರೂ ಆಯೋಗದ ಅಧ್ಯಕ್ಷನಾಗಿ ಈಗಿದ್ದಿದ್ದರೆ ಆ 2 ಸಮುದಾಯಗಳನ್ನು ಕೂಡ ಹೊರತುಪಡಿಸಬೇಕು ಅಂತಲೇ ನಾನು ಶಿಫಾರಸು ಮಾಡ್ತಾಯಿದ್ದೆ. ನನ್ನ ಮೇಲೆ ಏನು ಅಂದ್ಕೊಂಡ್ರೂ ಚಿಂತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ಆಲೋಚನೆ ಮಾಡಬೇಕಾಗಿರೋದೇನು,
ನಾವು ಯೋಚನೆ ಮಾಡಬೇಕಾಗಿರೋದು ಜನಸಂಖ್ಯೆಯ ಆಧಾರದ ಮೇಲೆ ನಾವು ಮೀಸಲಾತಿನ ಕೊಡಬೇಕಾ ಅಥವಾ ಪ್ರಾತಿನಿಧ್ಯದ ಆಧಾರದ ಮೇಲೆ ಮೀಸಲಾತಿನ ಕೊಡಬೇಕಾ ಅನ್ನೋಂಥದ್ದು ನನ್ನ ಮುಂದೆ ಇರುತ್ತಾ ಪ್ರಶ್ನೆ. ನೀವು ಮೀಸಲಾತಿ ಈಗ ನಾಗಮೋಹನ್ ದಾಸ್ ವರದಿ ಮೀಸಲಾತಿ ಕೊಡೋವಾಗ ಏನು ಮಾಡಿಬಿಟ್ರಿ, ಹಿಂದೆ ಇದ್ದ ಪಟ್ಟಿಯಲ್ಲಿ ಇದ್ದಂತಹ ಜಾತಿಗಳಿಗೆ ಮೀಸಲಾತಿ ಹೆಚ್ಚು ಕಡಿಮೆ ಆಗಿದೆ, ಕೆಲವು ಜಾತಿಗಳು ಹೆಚ್ಚು ಪಡ್ತಿದ್ದಾರೆ, ಕೆಲವು ಜಾತಿಗಳು ಕಡಿಮೆ ಪಡ್ತಿದ್ದಾರೆ, ಅದಕ್ಕೋಸ್ಕರ ಒಳ ಮೀಸಲಾತಿ ಕೊಡಬೇಕು ಅಂತ ಹೊರಟಿದ್ದು, ಹೌದಾ? ಆದರೆ ಇಲ್ಲೇನಾಯಿತು, ನಾಗಮೋಹನ್ ದಾಸ್ ವರದಿನಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಯಾರು ಎಷ್ಟು ತಗೊಂಡಿದ್ದಾರೆ, ಯಾರು ಎಷ್ಟು ತಗೊಂಡಿಲ್ಲ ಅನ್ನೋದನ್ನು ಕ್ಲಿಯರಾಗಿ ಅವರು ವಿತ್ ಡಾಕ್ಯುಮೆಂಟ್ ಅದನ್ನು ವಿವರಿಸ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ಇವುಗಳ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಕೊಡೋವಾಗ ಯಾರಿಗೆ ಕೊಟ್ರಿ, ಅದು ಕೊಡೋವಾಗ ಯಾರಿಗೆ ಕೊಟ್ರಿ ಅನ್ನೋದು ಭಾಳ ಇಂಪಾರ್ಟೆಂಟು. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಬಲಿಷ್ಠ ಜಾತಿಗಳ ಒತ್ತಡಕ್ಕೆ ಮಣಿದು ಕೊಟ್ಟಿದ್ದು ಅಂತ ಭಾಳ ಓಪನಾಗಿ ಕಾಣಿಸುತ್ತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಕಣ್ಣಿಗೆ ಕಾಣಿಸೋದು ಯಾಕೆ ಅಂತ ಕೇಳಿದ್ರೆ, ದಿಕ್ಕೇ ಇಲ್ಲದಂತಹ ಅಲೆಮಾರಿಗಳಿಗೆ 1% ಕೊಟ್ಟಿದ್ದನ್ನು ಕೂಡ ಈಗ ಈ ಸರ್ಕಾರ ಅದು ಕಿತ್ಕೊಂಡಿದೆ ಅಂತ. ಆ 1% ತಗೊಂಡು ಇವತ್ತು ಸ್ಪೃಶ್ಯ ಜಾತಿಗಳ ಜೊತೆಲಿ ಹಾಕಿದ್ದಾರೆ. ನಾವು ಹೆಟ್ರೋಜಿನಿಯಸ್ ಮತ್ತು ಹೋಮೋಜಿನಿಯಸ್ ಕ್ಲಾಸಿಫಿಕೇಷನ್ಸ್ ಬಗ್ಗೆ ಮಾತಾಡ್ತಾ ಇರ್ತೀವಿ. ಯಾವ ರೀತಿಯಲ್ಲಿ ಒಂದು ಅಸ್ಪೃಶ್ಯ ಜಾತಿಯ ದಕ್ಕಲೆಯನ್ನು ನೀವು ಸ್ಪೃಶ್ಯ ಜಾತಿಯೊಳಗೆ ಹಾಕ್ತೀರಿ, ಯಾವ ರೀತಿಯಲ್ಲಿ ಒಬ್ಬ ಅಸ್ಪೃಶ್ಯ ಜಾತಿಯ ಸಿಂಧೊಳ್ಳು, ದುರ್ಗಾಮುರ್ಗಿ ಆ ಸಮುದಾಯಗಳವ್ರನ್ನ ಯಾವ ರೀತಿ ನೀವು ಸ್ಪೃಶ್ಯ ಜಾತಿಗಳಲ್ಲಿ ಮಾಡ್ತೀರಿ? ಅಲ್ಲಿ ಹೋಮೋಜೀನಿಯಸ್ಸು ಹೆಟ್ರೋಜೀನಿಯಸ್ ಅಂತಹ ಪ್ರಶ್ನೆಗಳು ಹೇಳಲ್ವಾ? ಅಲ್ಲಿ ಹೋಮೋಜಿನಿಯಸ್ ಹೆಂಗೆ ಅದನ್ನ ತೀರ್ಮಾನ ಮಾಡ್ತೀರಿ? ನಮ್ಮ ಕೋರ್ಟ್ಗಳು ಏನು ಹೇಳಿದ್ದಾವೆ, ಈಗ ನೀವು ಮಾಡಿರೋದು ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ನಾಳೆ ಏನಾದರೂ ಈ ವರದಿ ವರದಿ ಆಗತ್ತೆ ಆಗಲ್ಲ ಅನ್ನೋದು ನನಗೆ ನಂಬಿಕೆನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾಂತರಾಜ್ ವರದಿಗೋಸ್ಕರ ನಾವು 10 ವರ್ಷ ಕಾದ್ವಿ. ಅದು ಕಾಂತರಾಜ್ ವರದಿ ಇದೆಯೋ ಇಲ್ಲೋ ನನಗೆ ಇವತ್ತಿಗೂ ಗೊತ್ತಿಲ್ಲ. ಯಾಕಂದರೆ ಕಾಂತರಾಜು ಆಯೋಗದ ವರದಿಯನ್ನು ಭಾಳ ಕಷ್ಟಪಟ್ಟು ನಮ್ಮ ಲಿಂಗಪ್ಪನವ್ರು ಬರೆದ್ರು. ಆದರೆ ಅದು ಪ್ರಕಟಣೆ ಆಗಲಿಲ್ಲ. ಕಾಂತರಾಜು 2 ಟರ್ಮ್ ಇದ್ದರೂ ಕೂಡ ಆ ವರದಿನೇ ಕೊಡದೆ ಬಿಟ್ಟಿದ್ರು. ನಾವು ಪ್ರಶ್ನೆನೇ ಮಾಡಲಿಲ್ಲ, ಯಾಕೆ ಕಾಂತರಾಜ್ ಅವರು ವರದಿ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆನೇ ಮಾಡಲಿಲ್ಲ. ಅದನ್ನು ಜಯಪ್ರಕಾಶ್ ಹೆಗಡೆ ಕೊಟ್ಟರು. ಜಯಪ್ರಕಾಶ್ ಹೆಗಡೆ ಕೊಟ್ಟಾಗ ಅದರಲ್ಲಿರುವಂತಹ ಕಾಂತರಾಜ್ ಏನೇನು ಬರೆದಿದ್ರು, ಜಯಪ್ರಕಾಶ್ ಹೆಗಡೆ ಅದನ್ನೇನೇನು ಇಟ್ಕೊಂಡ್ರೋ, ಏನೇನು ಬಿಟ್ಟರೋ, ಜಯಪ್ರಕಾಶ್ ಹೆಗಡೆ ಯಾವ ಆಧಾರದ ಮೇಲೆ ಕೊಟ್ಟರೋ ನಮಗೇನೂ ಗೊತ್ತಿಲ್ಲ. ನಾವು ಆ ವರದಿನ ಈಗ ಜಾರಿಗೆ ತನ್ನಿ ಅಂತ ಕೇಳ್ತಾ ಇದ್ದೀವಿ. ಜಾರಿಗೆ ತರೋ ಅಂಥ ಸಂದರ್ಭ ಬಂದಿದ್ದು ಅಂತ ಹೇಳಿದ್ರೆ ನಮಗೆ ಅನೇಕ ಪ್ರಶ್ನೆಗಳು ನಮ್ಮ ಮುಂದ್ಗಡೆ ಬರ್ತಾ ಇದ್ದಾವೆ. ಯಾವ ರೀತಿ ನೀವು ಒಂದು ಭಾಳ ಬಲಿಷ್ಠವಾದಂಥ ಸಮುದಾಯವನ್ನು ಅಲೆಮಾರಿಗಳ ಜೊತೆ ಒಂದು ಬೀನಲ್ಲಿ ಹಾಕ್ತೀರಾ? ಈ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ವ ನಾವು. ಅಲ್ಲಿರುವಂಥ ದೇವದಾಸಿಯರ ಜೊತೆ ಯಾಕೆ ಒಂದು ಬಲಿಷ್ಠ ಸಮುದಾಯವನ್ನು ಹಾಕ್ತೀರಾ? ಅಲ್ಲಿ ದಿಕ್ಕೇ ಇಲ್ಲದಿರುವಂತಹ ಒಬ್ಬ ಗಿಸಾಡಿ ಸಮುದಾಯದ ಬಗ್ಗೆನೋ ಅಥವಾ ಒಂದು ಬುಡ್ಬುಡ್ಕಿ ಸಮುದಾಯದ ಜೊತೆನೋ ಹಾಕ್ತಿರಲ್ಲ, ಅದು ಹೇಗೆ ಸಾಧ್ಯ ಆಗುತ್ತೆ? ಈ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ದೇ ಇದ್ದರೆ ಮುಂದಿನ ಸಮೀಕ್ಷೆಯಲ್ಲಿ ಬರುವಂತಹ ರಿಸಲ್ಟ್ಸ್ನ ಇಟ್ಕೊಂಡು ನಾವು ಏನು ಮಾಡಬೇಕಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾಗತ್ತಾ ಅಂತ ಒಂದು ಸಣ್ಣ ನಂಬಿಕೆ ಆದರೆ ನಮಗೆ ಬರ್ತಾ ಅನ್ನೋದು. ಇದಕ್ಕಿಂತಲೂ ಮೂಲಭೂತ ಪ್ರಶ್ನೆ ನಾನು ತಗೊಳ್ತೀನಿ. ನಾವು ಏನಕ್ಕೆ ಹೊರಟಿದ್ದೀವಿ ಈಗ ಒಳ ಮೀಸಲಾತಿ ಆಯಿತು, ಅದು SC STಗೆ ಆಗೋಯ್ತು. ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಒಳವರ್ಗೀಕರಣ ಆಗಬೇಕು ಅಂತ ಈಗ ಧ್ವನಿ ಕೇಳಿಸ್ಬೇಕಾಗಿದೆ. ಯಾಕೆ ಅಂತಂದರೆ ಅಲ್ಲೂ ಕೂಡ ಬಲಿಷ್ಠ ಜಾತಿಗಳೇ ಎಲ್ಲವನ್ನು ತಿಂತಾ ಇದ್ದಾವೆ ಅಂತೇಳ್ಬಿಟ್ಟು ಎಲ್ಲ ಸಣ್ಣ ಜಾತಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಮಡಿವಾಳರಿರ್ಬೋದು, ಕ್ಷೌರಿಕರಿರ್ಬೋದು, ಉಪ್ಪಾರರಿರ್ಬೋದು, ಗೋಲ್ರಿರ್ಬೋದು, ತಿಗಳರಿರ್ಬೋದು, ವಿಶ್ವಕರ್ಮರು ಎಲ್ಲರೂ ಹೇಳ್ತಾರೆ. ಆದರೆ ಅದನ್ನ ಹೆಂಗೆ ಅಡ್ರೆಸ್ ಮಾಡಬೇಕು ಆ ಪ್ರಾಬ್ಲಮ್ನ? ನಾವೀಗ MBC ಅಂತ ಪದ ಬಳಸಿದ ತಕ್ಷಣವೇ ಭಾಳ ಜನಕ್ಕೆ ಕೋಪ ಬಂದುಬಿಡುತ್ತೆ. ಏನು ರೀ MBC ಅಂತ ಬಳಸ್ತೀರಿ, ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು. ಬಿಹಾರದಲ್ಲಿ MBC ಅಂತ ಬಳಸಿದ್ದೇ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಳಸ್ತಾರೆ ಯಾರು, ನಿತೀಶ್ ಕುಮಾರು. ತಮಿಳ್ನಾಡಲ್ಲಿ ಸ್ಟಾಲಿನು MBC ಅಂತ ಬಳಸ್ತಾರೆ. ನಮ್ಮ ಕರ್ನಾಟಕದಲ್ಲಿ MBC ಅಂತ ಬಳಸೋಕೆ ಹಿಂದೆ ಮುಂದೆ ನೋಡ್ತೀವಿ ನಾವು. ಇದು ಯಾಕೆ ಆಗ್ತಾ ಇದೆ? ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಾವಿವಾಗ ಮುಂದೆ ಬರುವಂತಹ ಇದರಲ್ಲಿ ಏನೋ ಸಮೀಕ್ಷೆಯಲ್ಲಿ ಅದು ಸೈಂಟಿಫಿಕ್ಕಾಗಿ ನಡೀಬೇಕು ಅಂತ ಹೇಳಿದ್ರೆ, ಹಿಂದಿಂದು ಸೈಂಟಿಫಿಕ್ಕಾಗಿ ಇದೆಯೋ ಇಲ್ವೋ ಅದ್ರ ಪ್ರಶ್ನೆಗಳಿಗೆ ಹೋಗೋದು ಬೇಡ ಈಗ ಸದ್ಯಕ್ಕೆ. ನಾನು ಕೇಳುವಂಥ ಮೂಲಭೂತ ಪ್ರಶ್ನೆ, ನೀವು ಯಾಕೆ KPSCಯಿಂದ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ನ ತಗೊಂಡಿಲ್ಲ?
ದ್ವಿತೀಯ ಮೂಲದ ಮಾಹಿತಿಯನ್ನು KPSCಯಿಂದ ಯಾಕೆ ತಗೊಂಡಿಲ್ಲ? 1951ರಲ್ಲಿ KPSC ಫಾರ್ಮೇಷನ್ ಆಗುತ್ತೆ. ಇವತ್ತರೆಗೂ ಕೂಡ ಗೆಜೆಟೆಡ್ ಪೋಸ್ಟರ್ಸು ಲಕ್ಷಾಂತರ ಗೆಜೆಟೆಡ್ ಪೋಸ್ಟ್ಸ್ ಕೊಟ್ಟಿದ್ದಾರೆ. ಆ ಪೋಸ್ಟ್ಗಳನ್ನು ಯಾರ್ಯಾರಿಗೆ ಹಂಚಿದ್ದಾರೆ 5 ವರ್ಷಗಳು ಅಂತ ಯಾಕೆ ಆ ಪ್ರಶ್ನೆಗಳನ್ನು ನಾವು ಕೇಳ್ಕೊಳ್ತಾ ಇಲ್ಲ? ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಆ ಲಕ್ಷಾಂತರ ಪೋಸ್ಟ್ಗಳು ನೀವು ಯಾರಿಗೆ ಹಂಚಿದಾರ ಅಂತ ಗೊತ್ತಿಲ್ಲ ಅಂತಂದಮೇಲೆ ನೀವು ಮೀಸಲಾತಿನ ಹೆಂಗೆ ಕೊಡ್ತೀರಾ? ಯಾವ ಆಧಾರದ ಮೇಲೆ ಕೊಡ್ತೀರಾ? ನಿಮಗೆ ತಗೊಳ್ಳೋದಕ್ಕೆ ಏನು ಕಷ್ಟ ಆಗಿದೆಯಾ, ಅಥವಾ ಏನಾದರೂ ಅದು ಕೂಡ ಒಂದು ಷಡ್ಯಂತ್ರನ? ತಗೊಳ್ಳದೇ ಇರೋದಕ್ಕೂ ಒಂದು ಷಡ್ಯಂತ್ರನ? ಅಥವಾ ಅಲ್ಲೂ ಕೂಡ ಬಲಿಷ್ಠ ಜಾತಿಗಳು ಕೆಲಸ ಮಾಡ್ತಾ ಇದ್ದಾವ ತಗೊಳ್ಳದೇ ಇರೋದಕ್ಕೆ? ಈ ಪ್ರಶ್ನೆಗಳನ್ನು ನಾವು ಇವತ್ತು ಮುಂದಿಟ್ಕೊಂಡು ನಾವು ಮಾತಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಬೇರೆ ಬೇರೆ ಹುದ್ದೆಗಳನ್ನು ಪಡ್ಕೊಳ್ಳೋವಂಥದ್ದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸಿಂದ ಪಡ್ಕೊಳ್ಳೋದು ಬೇರೆ. ಅಲ್ಲಿ ಗೆಜೆಟೆಡ್ ಮತ್ತು ನಾನ್ ಗೆಜೆಟೆಡ್ ಎರಡೂ ಪೋಸ್ಟ್ಗಳು ಸಿಗುವಂಥದ್ದು ಅಲ್ಲಿ, ನಿಮಗೆ KS ಸಿಗುವಂಥದ್ದು ಅಲ್ಲಿ. ಆ ಪೋಸ್ಟ್ಗಳಲ್ಲಿ ಇದುವರೆಗೂ ಯಾರು ತಗೊಂಡಿದ್ದಾರೆ, ಯಾರು ತಗೊಂಡಿಲ್ಲ? ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಯಾರು ತಗೊಂಡಿದ್ದಾರೆ, ಯಾರು ತಗೊಂಡಿಲ್ಲ? ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ಕ್ಯಾಟಗರಿ 1ದಲ್ಲಿರುವಂಥ 95 ಜಾತಿಗಳಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ? ಕ್ಯಾಟಗರಿ 2A ಜಾತಿಗಳಲ್ಲಿ ಎಷ್ಟು ಜನ ತಗೊಂಡಿದ್ದಾರೆ? ಈ ಪ್ರಶ್ನೆಗಳನ್ನು ಇದನ್ನು ನಾವು ಈಗ ಮಾಡ್ತಾ ಇರೋಂಥ ಆಯೋಗದ ಮೇಲೆ ಒತ್ತಡ ಹಾಕದೇ ಇದ್ದರೆ ಇಡೀ ಎಕ್ಸಸೈಸೇ ಇಟ್ಸ್ ಎ ನಾನ್ ಸೆನ್ಸ್ ಅನಿಸುತ್ತೆ ನನಗೆ. ಅದು ಅವಶ್ಯಕತೆನೇ ಇಲ್ಲ ಅಂತ ಅನಿಸುತ್ತೆ ಮಾಡುವಂಥದ್ದು, ಅದನ್ನ ತಗೊಳ್ಳದೆ ಮಾಡುವಂಥದ್ದು ನನ್ನ ಪ್ರಕಾರ. ಬೇಕಾದ್ರೆ ನೀವು ಆಮೇಲೆ ನನ್ನ ಭಾಷಣ ಆದಮೇಲೆ ನೀವು ಬೇಕಾದ್ರೆ ಚರ್ಚೆಯಲ್ಲಿ ಪಾಲ್ಗೊಳ್ಬೋದು. ಇದು ನಮಗಿರುವಂಥ ಭಾಳ ದೊಡ್ಡ ಪ್ರಶ್ನೆ ಅಂತ ನಾನು ಅಂದುಕೊಂಡಿದ್ದೇನೆ. ದೇವರಾಜ ಅರಸು ಅವರು ಹಾವನೂರು ವರದಿ ಕೊಟ್ಟಾಗ ಅವ್ರ ಮೇಲೆ ಒತ್ತಡ ಇರಲಿಲ್ವಾ? ದೇವರಾಜ ಅರಸು ಅವರು ಭೂ ಸುಧಾರಣೆ ತಂದಾಗ ಅವ್ರ ಮೇಲೆ ಒತ್ತಡ ಇರಲಿಲ್ವಾ? ಅವ್ರು ಯಾಕೆ ತರೋಕ್ಕೆ ಸಾಧ್ಯ ಆಯಿತು? ಒಬ್ಬ VP ಸಿಂಗು ಹಿಂದುಳಿದ ವರ್ಗದವರೇ ಅಲ್ಲ, ಅವರ ಅಧಿಕಾರವನ್ನು ಪಣಕ್ಕೆ ಕೊಟ್ಟು ಇದನ್ನು ಮಂಡಲ್ ಕಮಿಷನ್ ತರಲಿಲ್ವಾ? ಇದು ಯಾಕಾಗಿ ಇವಾಗ ಸಾಧ್ಯ ಆಗಲ್ಲ ನಮಗೆ? ನಮ್ಮ ಕಾಲಘಟ್ಟದಲ್ಲಿ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇದು? ಒಬ್ಬ VP ಸಿಂಗ್ ನಮ್ಮ ಮುಂದುಗಡೆ ದೊಡ್ಡ ಐಕಾನ್ ಆಗಿ ನಿಂತಿದ್ದಾರೆ, ಒಬ್ಬ ದೇವರಾಜ ಅರಸು ಒಬ್ಬ ಐಕಾನ್ ಆಗಿ ನಿಂತಿದ್ದಾರೆ. ಅವರಿಬ್ಬರು ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಅವರಲ್ಲ. ಈಗ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲೇ ಇರುವಂಥ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಯಾಕೆ ಆಗ್ತಾ ಇಲ್ಲ ಇದು ಅನ್ನೋಂಥ ಪ್ರಶ್ನೆ ನಾವು ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ತೆಗೆದುಕೋಬೇಕಾಗಿರೋಂಥ ಪ್ರಶ್ನೆ ಅಂತ ನನಗನ್ಸುತ್ತೆ. ನನಗೆ ಅವತ್ತು ದೇವರಾಜ ಅರಸು ಮನಸ್ಸು ಮಾಡಿದ್ದಿದ್ರೆ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕು ಅಂತ ತಿಳಿದರೆ ಇವತ್ತು ನಾವೆಲ್ಲ ಇಲ್ಲಿ ಕುಂತ್ಕೊಳ್ತಾ ಇದ್ವಾ? ಹಾವನೂರು ಕಮಿಷನ್ ಬಂದಿದ್ದರಿಂದಾಗಿ ನಾವೆಲ್ಲ ಇಲ್ಲಿ ಕುಂತ್ಕೊಂಡು ಮಾತಾಡ್ತಾ ಇದ್ದೀವಿ. ನಮಗೊಂದು ಸ್ವಲ್ಪ ಅಧಿಕಾರ ಸಿಕ್ಕಿದೆ, ಸ್ವಲ್ಪ ಇದು ಸಿಕ್ಕಿದೆ. ಆವತ್ತು ಆ ಸ್ಯಾಕ್ರಿಫೈಸ್ ಇದೆಯಲ್ಲ ದೇವರಾಜ ಅರಸರದ್ದು. ಆಗಲೇ ಯಾರು ಹೇಳ್ತಾ ಇದ್ರು, ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರು ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲವರಲ್ಲ. ಸಾಹು ಮಹಾರಾಜ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲ ಹಂಗೆ ನೋಡಿದ್ದು ಅಂತ ಹೇಳಿದ್ರೆ, ಅವರು ಕ್ಯಾಸ್ಟ್ ವೈಸು ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಅಂತಲೇ ಹೇಳ್ತಾರೆ. ಆದರೆ ಒಬ್ಬ ಮಹಾರಾಜರ ವಂಶದಿಂದ ಬಂದವರು, ಅವ್ರನ್ನೂ ಕೇಳ್ತಾರೆ ಅಸಮಾನತೆ ಬಗ್ಗೆ. ಒಬ್ಬ ಬ್ರಾಹ್ಮಣ ಕೇಳ್ತಾನೆ ಅವ್ರನ್ನ, ಸಾಹು ಮಹಾರಾಜ್, ಸರ್ ನೀವು ಹಿಂಗೆ ಮಾಡ್ತಾ ಇರೋದು ಎಲ್ಲ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾ ಇರೋದು ಭಾಳ ತಪ್ಪಲ್ವಾ ಅಂತ ಕೇಳ್ತಾರೆ. ಏನಪ್ಪ ಮಾಡ್ತಾಯಿದ್ದೆ, ಹಿಂಗೆ ಮೀಸಲಾತಿ ಕೊಡ್ತಾ ಇರೋದೇ ತಪ್ಪಲ್ವಾ ಅಂತ. ಆಗ ಸಾಹು ಮಹಾರಾಜ್ ಏನು ಹೇಳ್ತಾರೆ, ಒಂದು ನಿಮಿಷ ಬಾರಪ್ಪ ಅಂತೇಳ್ಬಿಟ್ಟು ಕುದುರೆಲ್ಲ ಆಯ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೊಡ್ಡ ಕುದುರೆ, ಚಿಕ್ಕ ಕುದುರೆ, ಎಲ್ಲ ಕುದುರೆಗಳು ಇರ್ತವೆ. ಭಾಳ ಬಡಕಲಾದ ಕುದುರೆಗಳು ಇರ್ತವೆ. ಬಡಕಲಾದ ಕುದುರೆಗೆ ಹೆಚ್ಚು ಮೇವು ಹಾಕಿರ್ತಾರೆ, ಭಾಳ ದಪ್ಪವಾಗಿರೋಂಥ ಕುದುರೆಗೆ ಕಡಿಮೆ ಮೇವು ಹಾಕಿರ್ತಾರೆ. ಇಷ್ಟೇನಪ್ಪ ನಾನು ಮಾಡ್ತಾ ಇರೋದು ಅಂತ ಹೇಳ್ತಾರೆ. ಮೀಸಲಾತಿನ ನಾವು ಅರ್ಥ ಮಾಡ್ಕೊಬೇಕಾದ್ರೆ ಇಷ್ಟೇ, ಇನ್ನೇನಿಲ್ಲ. ಈಗ ಒಳ ವರ್ಗೀಕರಣದ ಬಗ್ಗೆ ಈಗ ನಾವು ಧ್ವನಿ ಎತ್ತಬೇಕಾಗಿರುವಂತಹ ಕಾಲಘಟ್ಟ ಬಂದಿದೆ. ಅದರಲ್ಲೂ ಬ್ಯಾಕ್ವರ್ಡ್ ಕ್ಲಾಸಸ್. ನಾವು ವರ್ಗೀಕರಣದ ಬಗ್ಗೆ ಇವತ್ತು ಮಾತಾಡದೇ ಇದ್ದರೆ ಬಹುಶಃ ಇನ್ನೊಂದು ದಶಕದಲ್ಲಿ ನಾವು ಎಲ್ಲೂ ಇಲ್ದಂಗೆ ಆಗ್ಬಿಡ್ತೀವಿ. ಪರ್ಟಿಕ್ಯುಲರ್ಲಾಗಿ 197 ಕಮ್ಯುನಿಟೀಸ್, ಕ್ಯಾಟಗರಿಯಲ್ಲಿರುವಂಥ 95 ಜಾತಿಗಳು, ಕ್ಯಾಟಗರಿ 2ನಲ್ಲಿರುವಂತಹ 102 ಜಾತಿಗಳು. ನಾವಿವತ್ತು ಆ ವರ್ಗೀಕರಣದ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಮಾತಾಡಬೇಕಾಗತ್ತೆ. ಆ ವರ್ಗೀಕರಣ ಮಾಡಬೇಕಾದ್ರೆ ಅದಕ್ಕೆ ಆಧಾರ UPSನ KPSCನ ಕಡ್ಡಾಯವಾಗಿ ತಗೋಬೇಕು. ಬಹುಶಃ ಇದೊಂದು ನಿರ್ಣಯ ಆಗಬೇಕು ಅಂತ ತಿಳ್ಕೊಂಡು ಬಸವರಾಜ್ ನಾನು ಇಲ್ಲಿ KPSCನ ತಗೊಳ್ಳದೆ ನೀವು ಹೋಗೋಂಗೇ ಇಲ್ಲ ಅಂತ ಹೇಳಬೇಕು. KPSC ಯಾಕೆ ಕೊಡಲ್ಲ, ಅವ್ರು ಕೊಡಲ್ಲ ಅಂತಾರೆ ಅಂತ ಹೇಳಿದ್ರೆ ನಿಮಗೇನು ಪವರ್ಸ್ ಇಲ್ವಾ? ಹಂಗಾದ್ರೆ ಅವ್ರಿವಾಗ KPSCಗೆ ನೀವು ಅಪ್ಲೈ ಮಾಡೋವಾಗ, ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡೋವಾಗ ನೀವು ಜಾತಿ ಹೆಸರು ಬರೀದೇ ಇದ್ದರೆ ಅವ್ರು ತಗೊಳ್ತಾರೆ ಅದನ್ನ.
ತಗೊಂಡಿರ್ತಾರಲ್ವಾ. ಅದಕ್ಕೊಂದು ವಿಧಾನಸೌಧದ ಥರ ಒಂದು ಬಿಲ್ಡಿಂಗೇ ಇದೆಯಲ್ಲ, ಒಂದು ಕಲ್ಲಿನ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಅಷ್ಟು ದೊಡ್ಡ ನೂರಾರು ಜನ ಕೆಲಸ ಮಾಡ್ತಾರಂಥ ಕಡೆ ನಮಗೆ ಇದು ಯಾರು ತಗೊಂಡಿದ್ದಾರೆ ಯಾರಿಲ್ಲ ಅಂತೇಳಿಬಿಟ್ಟಿದ್ದೆ ನಮಗೆ ವಿವರ ಕೊಡೋಕ್ಕೆ ಸಾಧ್ಯವಾಗಲ್ವ ಅವ್ರಿಗೆ? ಯಾಕೆ ಸಾಧ್ಯವಾಗಲ್ಲ? ಅದು ಒಂದು ಸರ್ಕಾರಕ್ಕೆ ಯಾಕೆ ಸಾಧ್ಯ? ಸರ್ಕಾರದ ಅಧೀನದಲ್ಲಿರುವಂಥದ್ದು, ಅದು ಕೂಡ ಪಡ್ಕೋಬೇಕಾಗತ್ತೆ. ಇದು ನನಗೆ ಭಾಳ ಮುಖ್ಯವಾದಂತಹ ಅಂಶ ಅಂತೇಳ್ಬಿಟ್ಟು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆಮೇಲೆ ನಮ್ಮ ಹೋರಾಟಗಳು ಕೂಡ ಹಂಗೆ ಆಗ್ತಾ ಇದ್ದಾವೆ. ನಮ್ಮ ಹೋರಾಟಗಳು ಹಿಂದುಳಿದ ವರ್ಗಗಳ ಹೋರಾಟಗಳಿಗೆ ಬಹುಶಃ ಈ ಕಾಲಘಟ್ಟದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟಗಳೇ ಪೂರ್ತಿ ಸತ್ತೋಗಿದ್ದಾವೆ ಅಂತ ಹೇಳ್ತೀನಿ. ಯಾವುದೋ ಒಂದೋ ಎರಡೋ ಹೋರಾಟಗಳು ಅಥವಾ ಹಿಂದುಳಿದ ವರ್ಗಗಳ ಹೆಸರಲ್ಲಿ ಹೋರಾಟ ನಡೀತದೆ ಅಂತ ಅನ್ನೋದಾದರೆ ಅದು ಯಾರನ್ನೋ ಓಲೈಸೋಗೋಸ್ಕರ ಆಗಿರುತ್ತೆ, ಯಾರಿಗೋ ಶಾಕ್ ಅಬ್ಸಾರ್ಬರ್ ಕೆಲಸ ಮಾಡಲಿಕ್ಕೋಸ್ಕರ ಆಗಿರುತ್ತೆ ಅಷ್ಟೇ. ಅದನ್ನ ಶಾಕ್ ಅಬ್ಸಾರ್ಬರ್ ಅಂತ ಕರಿತೀನಿ ನಾನು. ಯಾಕಂದರೆ ಯಾರಿಗೂ ತೊಂದರೆ ಆಗ್ದಂಗೆ, ಯಾರಿಗೂ ಮುಜುಗರ ಆಗ್ದಂಗೆ ನಾವು ಹೋರಾಟ ಮಾಡಬೇಕು ಅಂತ ಹೊರಟ ರೀತಿಯಲ್ಲಿ ನನಗೆ ಕಾಣಿಸುತ್ತೆ ನನಗೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಈಗ ಭಾಳ ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾಗಿರುವಂಥ ಇಶ್ಯೂಗಳು ಮೊನ್ನೆ ಪಟ್ಟಿ ಬಿಡುಗಡೆ ಆಗಿದೆ, ಪ್ರಜಾವಾಣಿಯಲ್ಲಿ ಪಟ್ಟಿ ಬಿಡುಗಡೆ ಆಗಿದೆ. ಆ ಪಟ್ಟಿಯಲ್ಲಿರುವಂತಹ ಅನೇಕ ಜಾತಿಗಳು ನಮ್ಮ ಜಾತಿ ಪಟ್ಟಿಯಲ್ಲಿಲ್ಲ. ಫಾರ್ ಎಕ್ಸಾಂಪಲ್ಲು ನಾಗಮೋಹನ್ ದಾಸ್ ರಿಪೋರ್ಟಲ್ಲಿ ಮನ್ಸಾ ಅಂತ ಒಂದು ಕಮ್ಯುನಿಟಿನೇ ಇಲ್ಲ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಇರುವಂತಹ ಯಾರು ಇನ್ನೊಂದು ಕಮ್ಯುನಿಟಿ ಇದೆ, ಐರಿ ಮತ್ತು ಕೆಂಬಟ್ಟಿ ಕಮ್ಯುನಿಟಿಗಳ ಹೆಸರೇ ಇಲ್ಲ ಅಲ್ಲಿ. ಈಗ ಬರ್ತಾ ಇರೋವಂಥ ಪಟ್ಟಿಯಲ್ಲಿ ಕೂಡ ಅನೇಕ ಜಾತಿಗಳಿಲ್ಲ. ಈಗ ಅನೇಕ ಜಾತಿಗಳಿಲ್ಲ, ನಮ್ಮನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ಕೊಡ್ತೀರಾ ನೀವು ಆಯೋಗಕ್ಕೆ? ಅದನ್ನು ಪಟ್ಟಿಯಲ್ಲಿ ಸೇರಿಸ್ತಾ ಇದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಹೆಂಗೆ ಕೊಡ್ತಾರೆ? ಈ ಟೆಕ್ನಿಕ್ಯಾಲಿಟೀಸ್ನ ನಾವು ಅಡ್ರೆಸ್ ಮಾಡದೇ ಇದ್ದರೆ ಈಗ ಮಾಡ್ತಾ ಇರೋಂಥ ಆಯೋಗದ ಎಕ್ಸಸೈಸೇ ಭಾಳ ತಪ್ಪು ಅಂತೇಳಿ ನನಗನ್ಸುತ್ತೆ. ಇದ್ರ ಜೊತೆಗೆ ನಾನು ಕಡೆಯದಾಗಿ ಹೇಳಲಿಕ್ಕೆ ಕೊಡೋದೇನಂತಂದರೆ, ಇಲ್ಲಿ ಮೇಜರಾಗಿ ಇವತ್ತು ನಾವು ಮಾಡಬೇಕಾಗಿರೋಂಥ ಒಂದು ಹೋರಾಟ, ಆ ಹೋರಾಟಕ್ಕೆ ಹೆಸರೇ ಅತಿ ಹಿಂದುಳಿದವರ ಹೋರಾಟ ಅಂತಲೇ ಮಾಡಬೇಕು. ಯಾಕಂದರೆ ಹಿಂದುಳಿದವರ ಹೋರಾಟ ಅಂತ ಹೇಳಿದಾಗ ಎಲ್ಲ ಪಡ್ಕೊಳ್ದೇ ಇರೋರು ಎಲ್ಲ ಸೇರಿಬಿಡ್ತಾರೆ. ಅತಿ ಹಿಂದುಳಿದ ವರ್ಗಗಳ ಹೋರಾಟ ಅಂದಾಗ ನಿಜಕ್ಕೂ ಕೂಡ ಯಾರಿಗೆ ನಿಜವಾಗಲೂ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಆ ಸಮುದಾಯಗಳು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹೋರಾಟವನ್ನು ಮಾಡಬೇಕಾಗಿದೆ. ಬ್ಯಾಕೋ ಕ್ಲಾಸಸಲ್ಲೂ ಭಾಳ ಜನ ಇದ್ದಾರೆ, ದೊಂಬಿದಾಸ್ತ್ರಿದ್ದಾರೆ, ಬುಡ್ಬುಡ್ಕಿ ಇದ್ದಾರೆ, ಗಿಸಾಡಿ ಇದ್ದಾರೆ, ಕರ್ಕರ್ಮುಂಡಿ ಇದ್ದಾರೆ, ಸುಮಾರು ಸಮುದಾಯಗಳಿದ್ದಾರೆ. ಅಲ್ಲೂ ಕೂಡ ಇವತ್ತರೆಗೂ ಕೂಡ 1% ಕೂಡ ರಿಸರ್ವೇಷನ್ ತಗೊಳ್ಳದೇ ಇರುವಂಥ ಅನೇಕ ಸಮುದಾಯಗಳಿದ್ದಾರೆ. ಬಹುಶಃ ಇದರಲ್ಲಿ ಯಾರು ಜಯಪ್ರಕಾಶ್ ಹೆಗಡೆ ಕಾಂತರಾಜ್ ವರದಿ ಅಂತೇಳಿ ಏನು ಕನ್ಫ್ಯೂಷನ್ ಇದೆಯೋ ಅದರಲ್ಲಿ ಆ ಡೀಟೇಲ್ಸ್ ಎಲ್ಲ ಇದೆ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ಈ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ರೂಪಿತ ಆಗಬೇಕು. ಮುಂದಕ್ಕೆ ಈ ಹೊಸ ಸಮೀಕ್ಷೆ ಆಗುವಂಥದ್ದು ನಾವೀಗ ಲಿಂಗಪ್ಪನವ್ರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಅವರು ಕೊಟ್ಟಂತಹ ಸಲಹೆಗಳು ಮತ್ತು ನಾವು ಎಲ್ಲರೂ ಸೇರಿ ಹೇಳ್ತಾ ಇರೋಂಥ ಸಲಹೆಗಳನ್ನು ತಗೊಂಡೇ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಹೋರಾಟದ ಮೂಲಕನೇ ಮಾಡಬೇಕಾಗತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.